ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್, ಶುಭ ಸಂಜೆ. ಬನ್ನಿ, ಸಖತ್ ಮಳೆ, ಪಾಟ್ ಕೂಡ ಬಿದ್ದು ಎಲ್ಲ ಮಣ್ಣೆಲ್ಲ ಮಣ್ಣೆಲ್ಲ ಚೆಲ್ಲೋಗಿದೆ. ದಬ ದಬ ಮಳೆ ಬರೋದು, ಹಂಗೇನಿರೋದು ಇದೇ ಆಗಿದೆ. ಮಧ್ಯಾಹ್ನದಿಂದ ಆಲ್ಮೋಸ್ಟ್ 11-12 ಗಂಟೆಯಿಂದ ಹೇಗಿದೆ ನೋಡಿ ವಾತಾವರಣ. ನಮ್ಮ ಕಡೆ, ನಿಮ್ಮ ಕಡೆ ಹೇಗಿದೆ ಕಮೆಂಟ್ ಮಾಡಿ. ಮಳೆ ಚಿಡಿ ಬರ್ತಾ ಇದೆ, ಬರೋದು ಹೋಗೋದು. ಮುಂಗಾರು ಮಳೆ ಈಗ ಶುರುವಾಗಿದೆ. ಮುಂಗಾರು ಮಳೆ ಫಿಲಿಮ್ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಕೂಡ ಬನ್ನಿ, ಇವತ್ತು ಸಂಜೆ ಪ್ರತಿದಿನ ಸ್ನ್ಯಾಕ್ಸ್ ಮಾಡಲ್ಲ. ಇವತ್ತು ಸಂಜೆಗೆ ನನ್ನ ಮಗ ಮಾಡಿರೋದು ಆಲೂಗಡ್ಡೆ 4 ಪೀಸ್ ಮಾಡಿ ಅದನ್ನು ಕಲ್ಲುಪ್ಪಾಕಿ ಬೇಯಿಸ್ಕೊಂಡು, ಆಲೂ ಟಿಕ್ಕಿ ಅಂತಲೇ ಹೇಳ್ಬೋದು ಇದಕ್ಕೆ. ಆಮೇಲೆ ಬೇಯಿಸ್ಕೊಂಡು ಎಲ್ಲ ಸ್ನ್ಯಾಕ್ಸ್ ಮಾಡ್ಕೊಂಡು ಇದು ಶಾಲೋ ಫ್ರೈ ಮಾಡೋದ್ರಿಂದ ಆಯಿಲ್ ಫ್ರೈ ಅಷ್ಟು ಒಳ್ಳೆಯದಲ್ಲ. ಶಾಲೋ ಫ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿರೋದು. ಏನು ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಕಡಿಮೆ, ಅಕ್ಕಿ ಹಿಟ್ಟು, ಅದಕ್ಕೆ ಸ್ವಲ್ಪ ತುಂಬ ಜಾಸ್ತಿ ಬೇಯಿಸಬಾರ್ದು. ಆಲೂಗಡ್ಡೆ ಸ್ವಲ್ಪ ಉಂಡುಂಡೆ ಥರನೇ ಇರಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅಚ್ಕಾರದ ಪುಡಿ, ಚಿಲ್ಲಿ ಫ್ಲೇಕ್ಸ್ಕು, ಉಪ್ಪು, ಆರ್ಗ್ಯಾನಿಕ್ ಸೀಸನ್ ಅದಿದ್ದರೆ ಹಾಕಿಲ್ಲ ಪರವಾಗಿಲ್ಲ. ಅಚ್ಕಾರದ ಪುಡಿ ಹಾಕಿ ಸಾಕು. ಗರಂ ಮಸಾಲ ಬೇಕಾದ್ರೆ ಹಾಕೊಂಡು ನಾವು ಹಾಕಿಲ್ಲ. ಚಾಟ್ ಮಸಾಲ ಬೇಕಾದ್ರೆ ಹಾಕ್ಕೊಂಡು ನಾವು ಹಾಕಿಲ್ಲ. ಹಾಗೆ ಈ ಥರ ಶಾಲೋ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಫುಲ್ ಆಯಿಲ್ ಫ್ರೈ ಮಾಡ್ಬೋದು. ಈ ಥರ ಕ್ಯೂಬ್ ಶೇಪು ಮಾಡಿದ್ದಾರೆ. ಇದಷ್ಟು ಚೆನ್ನಾಗಿರೋದು, ಇದೇ ಚೆನ್ನಾಗಿರುತ್ತೆ. ಈವ್ನಿಂಗ್ ಸೈನ್ಸ್ ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕು. ಆಯ್ತು ಕೂಡ, ಇದೆಲ್ಲ ಮಿಸ್ಸಿಯಾಗಿದೆ. ಆಲೂಗಡ್ಡೆ ಫುಲ್ ಜಾಸ್ತಿ ನುಣ್ಣಗೆ ಬೇಯಿಸ್ಕೋಬೇಡಿ, ಓಕೆನಾ? ಹಾಗೆ ಇವತ್ತು ಒಂದು ಮಲ್ಟಿಗ್ರೈನ್ ಆಟ ಮಾಡೋಕ್ಕೆ ಗೋಧಿ ಒಂದು 2 kg ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನಾನು. ಗೋಧಿ ಒಂದು 2 kg, ಹೆಸರು ಕಾಳು, ಕಡಲೆಕಾಳು, ನವಣೆ, ಮಿಲೆಟ್ಸ್ ಎಲ್ಲ, ಸಿರಿಧಾನ್ಯಗಳು, ಬರಗು, ಆಮೇಲೆ ಇನ್ನೇನೇನು ಜೋರಾಗಿ ಹೇಳಿ. ಹಾಂ, ಸಜ್ಜೆ, ಜೋಳ, ಮತ್ತು ಹೆಸರುಕಾಳು, ಕಡಲೆಕಾಳು, ಮತ್ತು ಇದು ಕಡಲೆ ಬೀಜ, ಇದು ಗೋಧಿ ನುಚ್ಚು, ಮತ್ತು ಇದೇನಪ್ಪ ಇದು ರಾಜ್ಮಾ, 2 ಇಡೀ ಕಡಲೆ ಬೀಜ, ಹೆಸರುಕಾಳು, ಕಡಲೆಕಾಳು ಎಲ್ಲ ಹಾಕ್ಕೊಂಡಿದ್ದೀವಿ. ಇದನ್ನು ಪೌಡ್ರು ಮಾಡಿಸಿದ್ರೆ ಚಪಾತಿಗೆ, ಹೆಲ್ತಿಗೂ ಒಳ್ಳೆಯದು. ಹಾಗೆ ಬೇಗ ಹೊಟ್ಟೆ ತುಂಬುತ್ತೆ, ತುಂಬ ಒಳ್ಳೆಯದು. ಡಯಟ್ ಮಾಡೋಕ್ಕೆ ಕೂಡ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇದು ನನ್ನ ಮಗ ಮಾತ್ರ ಈವ್ನಿಂಗ್ ಸ್ನ್ಯಾಕ್ಸ್ ಯಾವಾಗಲಿಲ್ಲ, ಫ್ರೀ ಇದ್ದಾಗ ಫ್ರೈ ಮಾಡ್ತಾನೆ. ನಾವು ತಿಂತೀವಿ. ತುಂಬ ಚೆನ್ನಾಗಿ ಮಾಡ್ತಾನೆ. ನಮಗೂ ಈ ಥರ ಎಲ್ಲ ಮಾಡೋಕ್ಕೆ ಅವರು ಮೊಬೈಲಲ್ಲಿ ಇವೆಲ್ಲ ನೋಡ್ಕೋತಾರಲ್ಲ ಯೂಟ್ಯೂಬಲ್ಲಿ. ಹಾಗಾಗಿ ಸ್ವಲ್ಪ ಬ್ಯಾಟರ್ಗೆ ಇದು ಕಲ್ಸ್ಕೊಳ್ತೀವಿ. ಅಜ್ವಾನು ಮಾಡ್ಕೋಬೋದು. ಹಾಗೆ ಕೂಡ ಇಲ್ಲಿ ಒಬ್ಬರು ಟ್ರೈ ಮಾಡ್ತಾಯಿದ್ದಾರೆ, ನೋಡ್ಬೋದು. ತುಂಬ ರುಚಿಯಾಗಿ ಅಜ್ವಾನು ಅಥವಾ ಜೀರಿಗೆ ಹಾಕೊಳ್ಳಿ, ತುಂಬ ಆರೋಗ್ಯ ಕೂಡ. ಮಲ್ಟಿಗ್ರೈನ್ ಆಟ ಅದು ಅಲ್ಲಿ ತೋರಿಸಿದ್ದೀನಿ. ಇದೊಂದು ಟ್ರೈ ಮಾಡಿ, ಪುಟ್ಟ ಕೈದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಬೈ ಬೈ. ನಿಮ್ಮ ಕಡೆಯೂ ಮಳೆ ಹೇಗಿದೆ ಕಮೆಂಟ್ ಮಾಡಿ. ಪಾತ್ರೆ ಕೂಡ ವಾಶ್ ಮಾಡಿರೋ ಜೋಡಿಸ್ಬೇಕು, ಇದನ್ನು ವಾಶ್ ಮಾಡಬೇಕು. ಈವ್ನಿಂಗ್ ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.